ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೇಯಸ್. ಇವತ್ತು ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದನ್ನು ಹೇಳಿಕೊಡ್ತಿದ್ದೇನೆ. ನೀವು ಕೂಡ ಯೂಟ್ಯೂಬರ್ ಆಗಬೇಕಂತಿದ್ದೀರಾ? ನಾನಿವಾಗ ಸುಲಭವಾಗಿ ಯೂಟ್ಯೂಬ್ ಬೇಗನೆ ಹೋಗಿ ಸಬ್ಸ್ಕ್ರೈಬ್, ಲೈಕ್ ಅನ್ನು ಮಾಡಿ. ಬನ್ನಿ, ಯಾಕೆ ತಡ ಮಾಡೋದು, ವಿಡಿಯೋವನ್ನು ಶುರು ಮಾಡುವ ಬನ್ನಿ. ಮೊದಲಿಗೆ ನೀವು ಯೂಟ್ಯೂಬನ್ನು ಓಪನ್ ಮಾಡಿ ಕೆಳಗೆ ನಿಮ್ಮ ಪ್ರೊಫೈಲ್ ಪಿಕ್ಚರ್ ಉಂಟಲ್ಲ, ಐಕಾನ್, ಇದನ್ನು ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ಮೇಲ್ಗಡೆ ಸ್ವಿಚ್ ಅಕೌಂಟ್ ಉಂಟಲ್ಲ, ಇದನ್ನು ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ಪ್ಲಸ್ ಐಕಾನ್ ಉಂಟಲ್ಲ, ಇದನ್ನು ಕೂಡ ಕ್ಲಿಕ್ ಮಾಡಿ. ಹೊಸದಾಗಿ ಇಮೇಲ್ ಕ್ರಿಯೇಟ್ ಮಾಡಬೇಕಾದ್ರೆ ಇಲ್ಲಿ ಕ್ರಿಯೇಟ್ ಅಕೌಂಟಿಗೆ ಹೋಗಿ ಇಲ್ಲಿ ಫಾರ್ ಮೈ ಪರ್ಸನಲ್ ಯೂಸ್ ಉಂಟಲ್ಲ, ಇದನ್ನು ಕ್ಲಿಕ್ ಮಾಡಿ. ಫಸ್ಟ್ ನೇಮನ್ನು ಕೇಳ್ತಿದ್ದಾರೆ, ಫಸ್ಟ್ ಆ್ಯಂಡ್ ಲಾಸ್ಟ್ ನೇಮನ್ನು ಕೇಳ್ತಿದ್ದಾರೆ. ನಾನು ನನ್ನ ನೇಮನ್ನು ಹಾಕ್ತಿದ್ದೇನೆ. ನೇಮನ್ನು ಎಂಟ್ರ್ ಮಾಡಿ ಇವಾಗ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಕೊಟ್ಟು ನಿಮ್ಮ ಡೇಟ್ ಆಫ್ ಬರ್ತನ್ನು ಕೇಳ್ತಿದ್ದಾರೆ. ನೀವು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಬೇಕು. ನಿಮ್ಮ ಜೆಂಡರ್ ಸೆಲೆಕ್ಟ್ ಮಾಡಬೇಕಾಗ್ತದೆ. ಮೇಲ್ ಅದೇ ಮೇಲ್, ಫೀಮೇಲ್ ಅದೇ ಫೀಮೇಲ್. ನಾನು ಮೇಲ್ ಸೆಲೆಕ್ಟ್ ಮಾಡ್ತೇನೆ. ಇದೆಲ್ಲ ಸೆಲೆಕ್ಟ್ ಮಾಡಿ ಆದಮೇಲೆ ನೀವು ನೆಕ್ಸ್ಟ್ ಕೊಡಿ. ಆದಮೇಲೆ ಕ್ರಿಯೇಟ್ ಎ ಓನ್ ಅಕೌಂಟ್ ಇದು ಉಂಟಲ್ಲ, ಇದನ್ನು ಕ್ಲಿಕ್ ಮಾಡಿ. ನಿಮ್ಮ ನ್ಯೂ ಇಮೇಲ್ ಐ ಡಿ ಕ್ರಿಯೇಟ್ ಮಾಡಬೇಕಿಲ್ಲಿ. ನಿಮಗೆ ಯಾವುದು ಇಮೇಲ್ ಬೇಕು ಅದನ್ನು ಕ್ರಿಯೇಟ್ ಮಾಡಿ. ನಾನೊಂದು ಮಾಡ್ತೀನಿ. ಈ ಪಾಸ್ವರ್ಡ್ ಎಂಟರ್ ಮಾಡಬೇಕಾಗ್ತದೆ. ನಿಮ್ಮ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ ಹಾಕಿ ಆದಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ತೋರಿಸ್ತಿದ್ದಾರೆ. ನೀವಿಲ್ಲಿ ಸೇವ್ ಅಂತ ಉಂಟಲ್ಲ, ಇದನ್ನು ಕ್ಲಿಕ್ ಮಾಡಿ ಇದನ್ನು ಸ್ಕ್ರೋಲ್ ಮಾಡ್ತಾ ಕೆಳಗೆ ಬನ್ನಿ. ಇದು ಎಸ್ ಉಂಟಲ್ಲ, ಇದನ್ನು ಕೂಡ ಕ್ಲಿಕ್ ಮಾಡಿ. ಮತ್ತು ಇಲ್ಲಿ ನೆಕ್ಸ್ಟ್ ಅಂತ ತೋರಿಸ್ತಿದ್ದಾರಲ್ಲ, ಇದನ್ನು ಕೂಡ ಕ್ಲಿಕ್ ಮಾಡಿ. ಮತ್ತು ಕೆಳಗೆ ಸ್ಕ್ರೋಲ್ ಮಾಡಿ ಇಲ್ಲಿ ಐ ಅಗ್ರಿ ಉಂಟಲ್ಲ, ಇದನ್ನು ಕೂಡ ಕ್ಲಿಕ್ ಮಾಡಿ. ಜಿಮೇಲ್ ಅಕೌಂಟ್ ಕ್ರಿಯೇಟ್ ಆಗ್ತುಂಟು ನೋಡಿ. ಇವಾಗ ನಿಮ್ಮ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಆಗ್ತಿದೆ. ಇಲ್ಲಿ ಹೊಸದಾದ ಜಿಮೇಲ್ ಅಕೌಂಟ್ ಕಾಣ್ತಿದೆಯಲ್ಲ, ಇಲ್ಲಿ ಕೆಳಗೆ ಯೂಸರ್ ನೇಮ್, ನಿಮ್ಮ ಚಾನಲ್ ನೇಮ್ ಹಾಕಬೇಕಾಗ್ತದೆ. ಮತ್ತು ಇಲ್ಲಿ ಕ್ರಿಯೇಟ್ ಅಂತ ಉಂಟಲ್ಲ, ಹ್ಯಾಂಡಲ್ ಇರಲಿ, ಕ್ರಿಯೇಟ್ ಅಂತ ಉಂಟಲ್ಲ, ಇದನ್ನು ಕ್ಲಿಕ್ ಮಾಡಿ. ಬೇಕಾದ್ರೆ ನಿಮಗೆ ಎಡಿಟ್ ಪಿಕ್ಚರ್ ಮೇಲೆ ನಿಮ್ಮ ಪ್ರೊಫೈಲ್ ಹಾಕ್ಬೋದು. ನಾನು ಈಗ ಹಾಕಲ್ಲ. ಕ್ರಿಯೇಟ್ ಅಂತ ಉಂಟಲ್ಲ, ಇದನ್ನು ಕ್ಲಿಕ್ ಮಾಡ್ತೇನೆ. ಯೂಟ್ಯೂಬ್ ಅಕೌಂಟ್ ಕ್ರಿಯೇಟ್ ಆಗಿದೆ ನೋಡಿ. ಕ್ರಿಯೇಟ್ ಎ ಚಾನಲ್ ಉಂಟಲ್ಲ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಮೇಲೆ ನಮ್ಮ ಹೆಸರು ಮೇಲೆ ಪೆನ್ಸಿಲ್ ಐಕಾನ್ ಕಾಣ್ತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ನೇಮ್, ಹ್ಯಾಂಡಲ್, ಚಾನಲ್, ಡಿಸ್ಕ್ರಿಪ್ಷನ್, ಪ್ರೈವಸಿ ಎಲ್ಲ ಉಂಟು. ನಿಮಗೆ ನಿಮ್ಮ ಚಾನಲ್ ನೇಮನ್ನು ಹಾಕಬೇಕಾಗ್ತದೆ. ನಿಮ್ಮ ಹೆಸರು ಕೂಡ ಹಾಕ್ಬೋದು, ನಿಮ್ಮ ಚಾನಲ್ ನೇಮ್ ಕೂಡ ಹಾಕ್ಬೋದು. ಮತ್ತು ಹ್ಯಾಂಡಲ್ ಅದು ಮುಟ್ಟಬೇಡ, ಅದಿರಲಿ. ಡಿಸ್ಕ್ರಿಪ್ಷನ್ ನಿಮಗೆ ಏನಾದರೂ ಹಾಕ್ಬೋದು. ಮತ್ತು ಇಲ್ಲಿ ಪ್ರೈವಸಿ ಉಂಟಲ್ಲ, ಅದನ್ನು ನೀವು ಆಫ್ ಮಾಡಬೇಕಾಗ್ತದೆ. ಇದನ್ನು ಆಫ್ ಮಾಡಿ ಇಲ್ಲಿ ಮೇಲೆ ಗ್ರೀನ್ ಇದು ಉಂಟಲ್ಲ, ಅದು ನಿಮ್ಮ ಪ್ರೊಫೈಲ್ ಪಿಕ್ಚರ್, ನಿಮ್ಮ ಯಾವುದಾದ್ರೂ ಫೋಟೋ ಹಾಕ್ಬೋದು. ಮತ್ತು ಬ್ಯಾನರ್ ಕೂಡ ಹಾಕ್ಬೋದು ನೋಡಿ. ಇವಾಗ ನಿಮ್ಮ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗಿದೆ ಯೂಟ್ಯೂಬ್ನಲ್ಲಿ. ಇನ್ನು ಕ್ರೋಮಿಗೆ ಹೋಗಿ YT ಸ್ಟುಡಿಯೋಲ್ಲಿ ಯೂಟ್ಯೂಬ್ ಅಕೌಂಟನ್ನು ಆನ್ ಮಾಡಬೇಕಾಗ್ತದೆ. ನಾನು ಇವಾಗ ಕ್ರೋಮಿಗೆ ಹೋಗ್ತೇನೆ. ಕ್ರೋಮಿಗೆ ಹೋಗಿ YT ಸ್ಟುಡಿಯೋವನ್ನು ಟೈಪ್ ಮಾಡಬೇಕಾಗ್ತದೆ. YT ಸ್ಟುಡಿಯೋ ಇವಾಗ ನಿಮಗೆ ಕಾಣಿಸ್ತಿದೆಯಲ್ಲ, YT ಸ್ಟುಡಿಯೋ, ಯೂಟ್ಯೂಬ್ YT ಸ್ಟುಡಿಯೋ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಇವಾಗ ನೋಡಿ, ನಿಮಗೆ
ಕ್ರೋಮ್ನಲ್ಲಿ ಓಪನ್ ಆದ YT ಸ್ಟುಡಿಯೋ ಇಲ್ಲಿ ಕಾಣಿಸ್ತಿದೆ ನೋಡಿ. ಪ್ರೊಫೈಲ್ ಪಿಕ್ಚರ್ ಕಾಣ್ತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಸ್ವಿಚ್ ಅಕೌಂಟ್ ಉಂಟಲ್ಲ, ಇದನ್ನು ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿ ನಿಮ್ಮ ಯಾವ ಯೂಟ್ಯೂಬ್ ಚಾನಲ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ. ನಾನು ನೀವು ಓಪನ್ ಮಾಡಿದ್ದನ್ನು ಇದನ್ನು ಸೆಲೆಕ್ಟ್ ಮಾಡ್ತಿದ್ದೇನೆ ನೋಡಿ. ಚಾನಲ್ ಓಪನ್ ಆಗ್ತುಂಟು. ಇಲ್ಲಿ ಕಂಟಿನ್ಯೂ ಮೇಲೆ ಕೊಡಿ, ಅಲ್ಲಿ ಇಲ್ಲಿ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟ ಮೇಲೆ ಕೂಡ ನೆಕ್ಸ್ಟ್ ಕೊಡಿ. ಇಲ್ಲಿ ಡನ್ ಕೊಡಿ, ಇಲ್ಲಿ ಕ್ಲೋಸ್ ಕೊಡಿ. ಇವಾಗ ನೀವು ಚಾನಲ್ಗೆ ಹೋಗಿ, ಇಲ್ಲಿ ಕಾಣ್ತಿದೆಯಲ್ಲ ಚಾನಲ್, ಇದನ್ನು ಕ್ಲಿಕ್ ಮಾಡಿ. ನಿಮ್ಮ ಇಲ್ಲಿ ಕಂಟ್ರಿ ಉಂಟಲ್ಲ, ಇಲ್ಲಿ ನಿಮ್ಮ ಕಂಟ್ರಿಯನ್ನು ಸೆಲೆಕ್ಟ್ ಮಾಡಬೇಕಾಗ್ತದೆ. ಇದನ್ನು ಕ್ಲಿಕ್ ಮಾಡ್ತೇನೆ. ಇಲ್ಲಿ ನಿಮ್ಮ ಯಾವ ಕಂಟ್ರಿ ಅದನ್ನು ಸೆಲೆಕ್ಟ್ ಮಾಡಿ. ನಾನು ಇಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ತೇನೆ. ಇವಾಗ ಕೀವರ್ಡ್ಸ್ ಅದೇನು ಮುಟ್ಟೋದು ಬೇಡ. ಮತ್ತು ಇಲ್ಲಿ ಸೇವ್ ಉಂಟಲ್ಲ, ಇದನ್ನು ಕೊಡಿ. ನಿಮ್ಮದೊಂದು ಕಂಟ್ರಿ ಸೇವ್ ಆಗ್ತದೆ. ಮತ್ತು ಒಮ್ಮೆ ಸೆಟ್ಟಿಂಗಿಗೆ ಹೋಗಿ, ಚಾನಲ್ಗೆ ಹೋಗಿ, ಅಡ್ವಾನ್ಸ್ ಸೆಟ್ಟಿಂಗ್ ಇದನ್ನು ಟ್ಯಾಪ್ ಮಾಡಿ. ಅಡ್ವಾನ್ಸ್ ಸೆಟ್ಟಿಂಗ್ ಟ್ಯಾಪ್ ಮಾಡಿ. ನಾನು ಇದರಲ್ಲಿ ಐ ವಾಂಟ್ ಟು ರಿವ್ಯೂ ದ ಸೆಟ್ಟಿಂಗ್ ಫಾರ್ ಎವ್ರಿ ವೀಡಿಯೋಸ್. ನೀವು ಕಿಡ್ಸಿಗೆ ಮಾಡಿದರೆ, ನೀವು ಮಾಡುವ ಎಲ್ಲ ವೀಡಿಯೋ ಕಿಡ್ಸಿಗೆ ಆದರೆ ಕಿಡ್ಸ್ ಅಂತ ಸೆಲೆಕ್ಟ್ ಮಾಡಿ. ನಾನು ಸೆಲೆಕ್ಟ್ ಮಾಡಲಿಲ್ಲ. ನಾನು ವಿಡಿಯೋ ಹಾಕುವಾಗಲೇ ಆಪ್ಷನ್ ಬರ್ತದೆ, ಅದಕ್ಕೆ ನಾನು ಕೆಳಗೆ 3ನೇ ಆಪ್ಷನನ್ನು ಕ್ಲಿಕ್ ಮಾಡಿದ್ದೇನೆ. ಕ್ಲಿಕ್ ಮಾಡಿ ನೀವಿಲ್ಲಿ ಫ್ಯೂಚರ್ ಆಫ್ ಎಲಿಜಿಬಿಲಿಟಿ ಇದನ್ನು ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ 3 ಆಪ್ಷನ್ ಉಂಟು. ಇದರಲ್ಲಿ ನಿಮಗೆ ಒಂದು ಆಪ್ಷನ್ ಆನ್ ಆಗಿದೆ, ಎರಡನೇ ಆಪ್ಷನ್ ಆನ್ ಆಗಲಿಲ್ಲ. ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿ ಮೇಲೆ ಫೋನ್ ವೆರಿಫಿಕೇಷನ್ ಕೇಳ್ತುಂಟು, ಇದನ್ನು ಕ್ಲಿಕ್ ಮಾಡಿ. ನಿಮ್ಮ ಒಂದು ಫೋನ್ ನಂಬರ್ ಎಂಟರ್ ಮಾಡಿ ಆದಮೇಲೆ ನಿಮಗೊಂದು OTP ಬರ್ತದೆ. ಆ OTPಯನ್ನು ಇಲ್ಲಿ 6 ಡಿಜಿಟಲ್ OTP ಎಂಟರ್ ಮಾಡಬೇಕು. ಇಲ್ಲಿ ನಿಮ್ಮ ಫೋನ್ ನಂಬರ್ ವೆರಿಫೈ ಆಗಿದೆ. ಇವಾಗ ಬ್ಯಾಕ್ ಹೋಗುವ. ಬ್ಯಾಕ್ ಹೋಗಿ ನಮ್ಮ ಕ್ರೋಮಿಗೆ ಹೋಗಿ, ಇಲ್ಲಿ ನಿಮ್ಮ ಫೋನ್ ನಂಬರ್ ವೆರಿಫೈ ಆಗಿದೆ. ಇನ್ನು ಕೆಳಗೆ ಬರುವ. ಕೆಳಗೆ ಬಂದು ಇನ್ನೊಂದು 3ನೇ ಆಪ್ಷನ್ ಕ್ಲಿಕ್ ಮಾಡುವ. ಆಪ್ಷನ್ ಕ್ಲಿಕ್ ಆಕ್ಸೆಸ್ ಆಫ್ ಫೀಚರ್ಸ್. ನಿಮ್ಮ ಇಲ್ಲಿ ಫೇಸ್ ವೆರಿಫಿಕೇಷನ್ ಆಗಬೇಕು. ಇದನ್ನು ಕ್ಲಿಕ್ ಮಾಡುವ. ಕ್ಲಿಕ್ ಮಾಡಿ ಇಲ್ಲಿ ಟೇಕ್ ಎ ಸೆಕೆಂಡ್ ಆಫ್ ವಿಡಿಯೋ ಇದನ್ನು ಕ್ಲಿಕ್ ಮಾಡು. ಕ್ಲಿಕ್ ಮಾಡಿ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಉಂಟಲ್ಲ, ಇದನ್ನು ಕ್ಲಿಕ್ ಮಾಡಿ. ಗೆಟ್ ಟು ಇಮೇಲ್ ಉಂಟಲ್ಲ, ಇದನ್ನು ಕ್ಲಿಕ್ ಮಾಡಿ. ಡನ್ ಕೊಡಿ. ಇದು ನಿಮ್ಮ ಮೆಸೇಜ್ ನಿಮ್ಮ ಇಮೇಲ್ಗೆ ಬರ್ತದೆ. ನಾವು ಇವಾಗ ಡೈರೆಕ್ಟ್ ಇಮೇಲ್ಗೆ ಹೋಗುವ. ಇಲ್ಲಿ ನಿಮ್ಮ ಹೊಸದಾಗಿ ಇಮೇಲ್ ಕ್ರಿಯೇಟ್ ಆಗಿದ್ದನ್ನು ಸರ್ಚ್ ಮಾಡಬೇಕಾಗ್ತದೆ. ಇಲ್ಲಿ ಪ್ರೊಫೈಲನ್ನು ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಹೊಸ ಯಾವ ಇಮೇಲ್ ಉಂಟು ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಗೂಗಲಿಂದ ಒಂದು ಮೆಸೇಜ್ ಬರ್ತದೆ. ಇದನ್ನು ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಸ್ಟಾರ್ಟ್ ವೆರಿಫಿಕೇಷನ್ ಉಂಟಲ್ಲ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಫೇಸ್ ಕೇಳ್ತಿದೆ. ನಂದು ಆಲ್ರೆಡಿ ವೆರಿಫಿಕೇಷನ್ ಆಗಿದೆ ಫೇಸ್. ಇಲ್ಲಿ ನೀವು ಅವರು ಹೇಳುವಾಗ ಲೆಫ್ಟಿಗೆ ಲೆಫ್ಟ್ ನೋಡಬೇಕು, ರೈಟಿಗೆ ರೈಟ್ ನೋಡಬೇಕು. ಇದೆಲ್ಲ ಫ್ಯೂಚರ್ ಆಗಿ ಡನ್ ಕೊಟ್ಟು ಸಬ್ಮಿಟ್ ಮಾಡಿ ನಿಮ್ಮ ಫೇಸ್ ವೆರಿಫಿಕೇಷನ್ ಆಗ್ತದೆ. ಫೇಸ್ ವೆರಿಫಿಕೇಷನ್ ಆದಮೇಲೆ ಇಲ್ಲಿ ಕಾಣಿಸ್ತಿದೆಯಲ್ಲ ಸೇವ್ ಆಪ್ಷನ್ ಬರ್ತದೆ. ಆವಾಗ ನೀವು ಸೇವನ್ನು ಕೊಟ್ಟುಬಿಡಿ. ಮತ್ತು ಇನ್ನೊಮ್ಮೆ ಇಲ್ಲಿ ಅಪ್ಲೋಡ್ ಡಿಫಾಲ್ಟ್ ಉಂಟಲ್ಲ, ಇದನ್ನು ಕ್ಲಿಕ್ ಮಾಡಿ. ಅಪ್ಲೋಡ್ ಡಿಫಾಲ್ಟ್ ಕ್ಲಿಕ್ ಮಾಡಿ. ಇಲ್ಲಿ ನೀವು ಸ್ಕ್ರೋಲ್ ಮಾಡ್ಕೊಂಬನ್ನಿ. ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ ಉಂಟಲ್ಲ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಲೈಸೆನ್ಸ್ ಸ್ಟ್ಯಾಂಡರ್ಡ್ ಆಫ್ ಯೂಟ್ಯೂಬ್ ಲೈಸೆನ್ಸ್ ಇದನ್ನು ಕೇಳ್ತುಂಟು. ಇದು ಹಾಗೆಯೇ ಇರಲಿ. ಇಲ್ಲಿ ನಿಮ್ಮ ವಿಡಿಯೋ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಬೇಕಾಗ್ತದೆ. ಇಲ್ಲಿ ವಿಡಿಯೋ ಲ್ಯಾಂಗ್ವೇಜ್ ಉಂಟಲ್ಲ, ಇದನ್ನು ಕ್ಲಿಕ್ ಮಾಡಿ.
ಇದು ಕ್ಲಿಕ್ ಮಾಡಿ ನಿಮ್ಮ ಯಾವ ಲ್ಯಾಂಗ್ವೇಜ್ ಬೇಕು ಇದನ್ನು ಸೆಲೆಕ್ಟ್ ಮಾಡಿ. ನಾನು ಕನ್ನಡ ಸೆಲೆಕ್ಟ್ ಮಾಡ್ತೇನೆ. ನಿಮ್ಮ ಯಾವ ಭಾಷೆಯಲ್ಲಿ ಇರ್ತಾರೆ ಆ ಭಾಷೆಯನ್ನು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನೋಡಿ ಕನ್ನಡ, ಇದನ್ನು ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿ ನಿಮ್ಮ ಲ್ಯಾಂಗ್ವೇಜ್ ಸೆಲೆಕ್ಟ್ ಆಯಿತು. ಸೆಲೆಕ್ಟ್ ಆಗಿ ಈ ಕಡೆ ಕ್ಲೋಸ್ ಮಾಡಿ. ಇಲ್ಲಿ ಕ್ಯಾಟಗರಿ ಉಂಟಲ್ಲ, ಇದನ್ನು ಕ್ಲಿಕ್ ಮಾಡಿ. ನಿಮ್ಮ ಯಾವ ಕ್ಯಾಟಗರಿ, ನೀವು ಯಾವ ವಿಡಿಯೋ ಮಾಡ್ತೀರ ಆ ಕ್ಯಾಟಗರಿಯನ್ನು ಕ್ಲಿಕ್ ಮಾಡಬೇಕಾಗ್ತದೆ. ಎಕ್ಸಾಂಪಲ್ ಆಗಿ ಆಟೋಸ್ ಆ್ಯಂಡ್ ವೆಹಿಕಲ್ಸ್, ಕಾಮಿಡೀಸ್, ಎಜುಕೇಷನ್, ಎಂಟರ್ಟೈನ್ಮೆಂಟ್, ಫಿಲ್ಮ್ ಆ್ಯಂಡ್ ಆ್ಯನಿಮೇಷನ್, ಸ್ಪೋರ್ಟ್ಸ್, ಪೀಪಲ್, ಬ್ಲಾಗ್ಸ್ ಯಾವಾಗ ನೀವು ಅದನ್ನು ಕ್ಲಿಕ್ ಮಾಡಿ. ನಾನು ಪೀಪಲ್ ಆ್ಯಂಡ್ ಬ್ಲಾಗ್ಸನ್ನು ಕ್ಲಿಕ್ ಮಾಡ್ತಿದ್ದೇನೆ. ಮತ್ತು ಇಲ್ಲಿ ಕಮೆಂಟ್ ಉಂಟಲ್ಲ ಅದನ್ನು ಆನ್ ಆಗಿರಲಿ. ಮತ್ತು ಇದು ಟೈಟಲ್ ಆಫ್ ಡಿಸ್ಕ್ರಿಪ್ಷನ್ ಅದೇನು ಬೇಡ, ಕ್ಯಾಟಗರಿ ಕೂಡ ಬೇಡ. ಇಲ್ಲಿ ಸೇವ್ ಅಂತ ಉಂಟಲ್ಲ ಇದನ್ನು ಕ್ಲಿಕ್ ಮಾಡಿ. ನಿಮ್ಮ ಒಂದು ಸೇವ್ ಆಗಿದೆ. ಇಲ್ಲಿ ಪೆನ್ಸಿಲ್ ಐಕಾನ್ ಉಂಟಲ್ಲ ಇದನ್ನು ಕ್ಲಿಕ್ ಮಾಡಿ. ಇವಾಗ ನೋಡಿ ಇಲ್ಲಿ ಕಾಣ್ತಿದೆಯಲ್ಲ, ಇದು ನಿಮ್ಮ ಯೂಟ್ಯೂಬ್ ಬ್ಯಾನರ್. ನಿಮ್ಮ ಒಂದು ಚಾನಲ್ಗೆ ಯೂಟ್ಯೂಬ್ ಬ್ಯಾನರ್ ಹಾಕಬೇಕಂದಿದ್ದರೆ ಇಲ್ಲಿ ಅಪ್ಲೋಡ್ ಅಂತ ಕೊಟ್ಟು ಯೂಟ್ಯೂಬ್ ಚಾನಲ್ ಹಾಕಬೇಕಾಗ್ತದೆ ಬ್ಯಾನರ್. ಮತ್ತು ಇಲ್ಲಿ ಕಾಣ್ತಿದೆಯಲ್ಲ ಎಸ್ ಅಂತ, ಇಲ್ಲಿ ನಿಮ್ಮ ಪ್ರೊಫೈಲ್ ಪಿಕ್ಚರ್ ನೀವು ಹಾಕ್ಬೋದು. ನಿಮ್ಮ ಯಾವುದಾದ್ರೂ ಪಿಕ್ಚರ್ ಫೋಟೋ ಹಾಕ್ಬೋದು. ಮತ್ತು ಇಲ್ಲಿ ನಿಮ್ಮ ಹ್ಯಾಂಡಲ್, ನಿಮ್ಮ ನೇಮು, ಮತ್ತು ಇಲ್ಲಿ ನಿಮ್ಮ ಆ್ಯಡ್ ಲಿಂಕ್ ಉಂಟಲ್ಲ ಇದನ್ನು ಕ್ಲಿಕ್ ಮಾಡಿ. ಇದು ನಿಮ್ಮ ಇದರಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್, ಬೇರೆ ಬೇರೆ ಫೇಸ್ಬುಕ್ಕು ಲಿಂಕನ್ನು ಹಾಕ್ಬೋದು ನಿಮ್ಮ ಡಿಸ್ಕ್ರಿಪ್ಷನ್ಗೆ. ಇಲ್ಲಿ ನೀವು ಇನ್ಸ್ಟಾಗ್ರಾಮ್ ಅಂತ ಟೈಪ್ ಮಾಡಿ. ಇಲ್ಲಿ ನಿಮ್ಮ ಇನ್ಸ್ಟಾಗ್ರಾಮಿನ ಲಿಂಕನ್ನು ಹಾಕಬೇಕಾಗ್ತದೆ. ಇದು ನಿಮ್ಮ ಇನ್ಸ್ಟಾಗ್ರಾಮ್ಗೆ ಹೋಗಿ ನಿಮ್ಮ ಪ್ರೊಫೈಲ್ ಪಿಕ್ಚರ್ಗೆ ಹೋಗಿ ಅಲ್ಲಿ ನಿಮ್ಮ ಇನ್ಸ್ಟಾಗ್ರಾಮಿನ ಐಡಿಯನ್ನು ಕಾಪಿ ಮಾಡಿ ಇಲ್ಲಿ ಟ್ಯಾಗ್ ಮಾಡಬೇಕಾಗ್ತದೆ. ಇಷ್ಟೆಲ್ಲ ಆದಾದ್ಮೇಲೆ ಇಲ್ಲಿ ಪಬ್ಲಿಕ್ ಅಂತ ಬರ್ತದೆ. ಇಲ್ಲಿ ನಾನೇನು ಗೊತ್ತಿಲ್ಲ ಹಾಗಾಗಿ ಬರುವುದಿಲ್ಲ. ಇಲ್ಲಿ ಪಬ್ಲಿಕ್ ಅಂತ ಉಂಟಲ್ಲ ಇದನ್ನು ನೀವು ಸೆಲೆಕ್ಟ್ ಮಾಡಿದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಂಪೂರ್ಣವಾಗಿ ಕ್ರಿಯೇಟ್ ಆಗ್ತದೆ. ನೋಡಿ ಯೂಟ್ಯೂಬ್ ನಿಮ್ಮ ಒಂದು ಚಾನಲ್ ಕ್ರಿಯೇಟ್ ಆಗಿದೆ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬರ್ ಲೈಕ್ ಮಾಡಲಿಲ್ಲ ಬೇಗನೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಲೈಕ್ ಮಾಡಿ ಪ್ಲೀಸ್. ನಿಮಗೆ ನಾನು ಯೂಟ್ಯೂಬ್ನಲ್ಲಿ ಹೇಗೆ ಚಾನಲ್ ಕ್ರಿಯೇಟ್ ಮಾಡೋದನ್ನು ತುಂಬ ಸಿಂಪಲ್ ಆಗಿ ತಿಳಿಸಿದ್ದೇನೆ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಮಾಡಿ ಪ್ಲೀಸ್.